ದಿನದ ಸಂದೇಶದ ಟೈಟಲ್ ರಾಜನನ್ನೇ ಗಡಗಡವೆಂದು ನಡಗಿಸಿರುವ ಬಂದಿಯಾಳುಗಳು. ಯಾರು ಅವರು? ಪ್ರಪಂಚವನ್ನೇ ಗಡಗಡವೆಂದು ನಡಗಿಸಿರುವ ರಾಜನನ್ನು ಈ ಹುಡುಗರು ಗಡಗಡವೆಂದು ನಡಗಿಸಿದರು. ಅಷ್ಟಕ್ಕೂ ಆ ಹುಡುಗರು ಯಾರು ನೋಡೋಣ ಬನ್ನಿ. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದುತ್ತಿದ್ದೇನೆ, ಕೇಳ್ರಿ. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳಿಕೆಯ 3ನೆಯ ವರುಷದಲ್ಲಿ ಬಾಬೇಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಆ ರಾಜನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿ ಬಿಟ್ಟನು. ಫ್ರೆಂಡ್ಸ್, ಸುಮಾರು 2,500 ವರ್ಷಗಳ ಹಿಂದೆ ಸಂಭವಿಸಿರುವ ಸಂಘಟನೆ ನಿಮ್ಮ ಮುಂದೆ ತರುತ್ತಿದ್ದೇನೆ. ಯೆಹೋಯಾಕೀಮನು ಯೆಹೂದದ ದೇಶವನ್ನು ಪರಿಪಾಲಿಸುವಂತಹ, ಪ್ರಾಂತವನ್ನು ಪರಿಪಾಲಿಸುವಂತಹ ಯೆಹೋಯಾಕೀಮನ ಆಳಿಕೆಯಲ್ಲಿ ನೆಬೂಕದ್ನೆಚ್ಚರನು ಎನ್ನುವಂತಹ ರಾಜನು ಅಕಸ್ಮಾತ್ ಆಗಿ ದಾಳಿ ಮಾಡುತ್ತಾನೆ. ಯೆರೂಸಲೇಮ್ ಪಟ್ಟಣವನ್ನೆಲ್ಲ ಮುತ್ತಿಗೆ ಹಾಕುತ್ತಾನೆ. ಬೈಬಲ್ ಹೇಳುತ್ತದೆ, ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದಲ್ಲಿರುವ ಪಾತ್ರೆಗಳೆಲ್ಲವನ್ನು ಆ ರಾಜನಾದ ನೆಬೂಕದ್ನೆಚ್ಚರನಿಗೆ ಒಪ್ಪಿಸಿದರು. ಜಾಗ್ರತೆಯಿಂದ ಇಲ್ಲಿ ಪರಿಶೀಲಿಸುವುದಾದರೆ, ಆ ದಿನ ಯೆರೂಸಲೇಮ್ ಪಟ್ಟಣ ಒಪ್ಪಿಸಲ್ಪಡುವುದಕ್ಕಾಗಿ, ಸುಡಲ್ಪಡುವುದಕ್ಕಾಗಿ ಪರಿಪಾಲನೆ ಮಾಡುತ್ತಿರುವ ಯೆಹೋಯಾಕೀಮನು, ಹಾಗೆಯೇ ಆ ಕಾಲದಲ್ಲಿರುವ ಪ್ರಜೆಗಳೆಲ್ಲರೂ ಕೂಡ ಬಾಬೆಲ್ ಸಾಮ್ರಾಜ್ಯವನ್ನು ಪರಿಪಾಲಿಸುವಂತಹ ನೆಬೂಕದ್ನೆಚ್ಚರನು ಎಂಬ ರಾಜನ ಕೈಗೆ ಒಪ್ಪಿಸಲ್ಪಡುತ್ತಾರೆ, ಶತ್ರುವಿನ ಕೈಗೆ ಒಪ್ಪಿಸಲ್ಪಡ್ತಾರೆ. ಪ್ರಜೆಗಳೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ರಾಜನು ಸಹ ಬಂದಿಯಾಳಾಗಿ ಕೊಂಡೊಯ್ಯಲ್ಪಡ್ತಾರೆ. ಕಾರಣವೇನು? ಯಾಕೆ ದೇವರು ತನ್ನ ಮಕ್ಕಳನ್ನು, ತನ್ನ ಪ್ರಜೆಗಳನ್ನು ಶತ್ರುಗಳ ಕೈಗೆ ಒಪ್ಪಿಸುತ್ತಾರೆ? ತಾನು ಬಹಳವಾಗಿ ಪ್ರೀತಿಸಿರುವ ಯೆರೂಸಲೇಮನ್ನು, ಆ ಯೆರೂಸಲೇಮಿನಲ್ಲಿ ನಿರ್ಮಿಸಲ್ಪಟ್ಟ ಆಲಯವನ್ನು ಸುಟ್ಟು ಹಾಕುವುದಕ್ಕಾಗಿಯೂ ಕೂಡ ದೇವರು ಯಾಕೆ ಅನುಮತಿಸುತ್ತಾರೆ? ದೇವರ ಆಲಯದಲ್ಲಿರುವಂತಹ ಪರಿಶುದ್ಧವಾದ ಎಲ್ಲಾ ಪಾತ್ರೆಗಳು ಕೂಡ ನೆಬೂಕದ್ನೆಚ್ಚರನು ದೋಚಿಕೊಂಡು ಹೋಗುವುದಕ್ಕೂ ಕೂಡ ದೇವರು ಅನುಮತಿಸುತ್ತಾರೆ. ಕಾರಣವೇನು? ಯೆಶಾಯ 13:11. ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ, ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ, ಭಯಂಕರರ ಹೆಮ್ಮೆಯನ್ನು ತಗ್ಗಿಸಿ ಬಿಡುವೆನು. ಏನಂತೆ? ದೇವರು ಶಿಕ್ಷಿಸ್ತಾರಂತೆ. ಯಾಕೆ ಶಿಕ್ಷಿಸುತ್ತಾರೆ ಅಂತೆ? ಕೆಟ್ಟತನಕ್ಕಾಗಿ, ಅವರ ದೋಷಕ್ಕಾಗಿ ನಾನೇ ಶಿಕ್ಷೆ ವಿಧಿಸಲಿಕ್ಕಿದ್ದೇನೆ. ಇದೇ ಯೆಶಾಯನ ಪುಸ್ತಕ 39ನೇ ಅಧ್ಯಾಯ ವಚನ 1ರಿಂದ ಕೆಲವು ವಚನಗಳು. ಆ ಕಾಲದಲ್ಲಿ ಬಾಬೇಲಿನ ಅರಸನು ಬಲದಾನನ ಮಗನೂ ಆದ ಮೆರೋದಕ ಬಲದಾನನೆಂಬವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದು ಗುಣ ಹೊಂದಿದನು ಎಂದು ಕೇಳಿ ಅವನಿಗೆ ಪತ್ರವನ್ನು, ಬಹುಮಾನವನ್ನು ಕಳುಹಿಸಿದನು. ಹಿಜ್ಕೀಯನು ಬಂದ ದೂತರನ್ನು ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧದ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದದ್ದೆಲ್ಲವನ್ನು ತೋರಿಸಿದನು. ಅವನು ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರಲಿಲ್ಲ. ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು ಅವನನ್ನು, ಆ ಮನುಷ್ಯರು ಎಲ್ಲಿಯವರು? ಏನು ಹೇಳಿದರು? ನಿನ್ನ ಬಳಿಗೆ ಎಲ್ಲಿಂದ ಬಂದರು ಎಂದು ಕೇಳಲು ಅವನು, ಅವರು ಬಹುದೂರ ದೇಶದಿಂದ, ಬಾಬೇಲಿನಿಂದ ನನ್ನ ಬಳಿಗೆ ಬಂದರು ಎಂದು ಉತ್ತರ ಕೊಟ್ಟನು. ಯೆಶಾಯ ಪ್ರವಾದಿ ಹಿಜ್ಕೀಯನಿಗೆ ಕೇಳ್ತಿದ್ದಾನೆ, ಯಾರು ಬಂದಿದ್ದಾರೆ ನಿನ್ನ ಮನೆಗೆ? ಬಾಬೇಲಿನಿಂದ ಗೆಸ್ಟ್ ಬಂದಿದ್ದಾರೆ. ಅವರು ಗೆಸ್ಟ್ಗಳಲ್ಲ, ಗೂಢಾಚಾರಿಗಳಾಗಿ ಬಂದಿದ್ದಾರೆ. ಅವರೇನ್ ಕೇಳಿದ್ರು? ನೀನ್ ಅವರಿಗೆ ಏನ್ ತೋರಿಸಿದೆ? ಅಜ್ಞಾನದಿಂದ ಹಿಜ್ಕೀಯ ಮಾಡಿದೇನು ಗೊತ್ತಾ? ಶತ್ರುಗಳು ತನ್ನ ಮನೆಗೆ ಬಂದಾಗ, ತನ್ನ ದೇಶವನ್ನು ನಾಶ ಮಾಡುವಂಥವರು ಅವನ ಮನೆಗೆ ಬಂದಾಗ ಹಿಜ್ಕೀಯ ಮಾಡಿದ್ದೇನೆಂದರೆ ಎಲ್ಲವನ್ನು ತೋರಿಸಿದನಂತೆ.
ಬೆಳ್ಳಿ ಬಂಗಾರ ತನಗಿರುವಂತಹ ಸಮಸ್ತವನ್ನು ಸರ್ವವನ್ನು ತೋರಿಸಿದನಂತೆ. ನಮ್ಮಲ್ಲಿಯೂ ಬಹಳಷ್ಟು ಜನರಿಗೆ ಒಂದು ವೀಕ್ನೆಸ್ ಇರುತ್ತೆ. ಪ್ರಾಮುಖ್ಯವಾಗಿ ಸಹೋದರಿಯರಿಗೆ ಈ ವೀಕ್ನೆಸ್ ಸಾಧಾರಣವಾಗಿರುತ್ತೆ. ಏನದು? ಪಕ್ಕದ ಮನೆಯವರು ಯಾರಾದರೂ ನಮ್ಮ ಮನೆಗೆ ಬಂದ್ರೆ ಪೂರ್ತಿ ಎಲ್ಲವನ್ನು ತೋರಿಸ್ತೇವೆ. ಅಂದರೆ ನಾವು ಕೊಂಡುಕೊಂಡಿರುವ ವಸ್ತ್ರಗಳನ್ನು, ನಮಗಿರುವಂತಹ ಬಂಗಾರವನ್ನು, ಕೊಂಡುಕೊಂಡಿರುವ ನೆಕ್ಲೆಸ್ ಅನ್ನು, ಹೀಗೆ ಏನೆಲ್ಲ ನೀವು ಕೊಂಡುಕೊಳ್ತೀರೋ ಅದನ್ನು ಮತ್ತೆ ಬಡಾಯಿಗಾಗಿ ತೋರಿಸ್ತೀರೋ ಏನೋ ಗೊತ್ತಿಲ್ಲ. ಇಲ್ಲವೇ ಹಾಗೆ ತೋರಿಸುವುದರಲ್ಲಿ ನಿಮಗೆ ಸಂತೋಷ ಇರುತ್ತೆ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಯಾರಾದರೂ ಸಂಬಂಧಿಕರು ನಮ್ಮ ಮನೆಗೆ ಬರುವಾಗ, ಇಲ್ಲವೇ ಯಾರಾದರೂ ನಮ್ಮ ಮನೆಗೆ ಬಂದಾಗ ಮೊದಲು ಮಾಡೋದೇನೆಂದ್ರೆ ಬೇರೋ ಎಲ್ಲ ತಂದು ಅವರ ಮುಂದೆ ಇಡುತ್ತೇವೆ. ಬಹಳಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ಜನ ನನ್ನ ಬಳಿಗೆ ಬಂದು, ಅಯ್ಯ ಪ್ರಾರ್ಥನೆ ಮಾಡಿ ಅನ್ನುತ್ತಾರೆ. ಏನಾಯ್ತು? ನನ್ನ ಬಂಗಾರದ ಸರ ಕಾಣಿಸ್ತಾ ಇಲ್ಲ ಅನ್ನುತ್ತಾರೆ, ನನ್ನ ನೆಕ್ಲೆಸ್ ಕಾಣಿಸುತ್ತಾ ಇಲ್ಲ ಅನ್ನುತ್ತಾರೆ. ಯಾರ ಮೇಲಾದರೂ ಅನುಮಾನ ಇದೆಯಾ ಎಂದು ಕೇಳಿದ್ರೆ ಸಾಧಾರಣವಾಗಿ ಏನ್ ಹೇಳ್ತಾರೆ ಗೊತ್ತಾ? ಹೌದು, ಪಕ್ಕದ ಮನೆಯವರ ಮೇಲಿದೆ ಅನ್ನುತ್ತಾರೆ. ಆಗ ಪ್ರಶ್ನಿಸ್ತೇನೆ, ನಿಮ್ಮ ಪಕ್ಕದ ಮನೆಯವರಿಗೆ ನಿಮ್ಮ ಹತ್ರ ಅಷ್ಟೊಂದು ಬಂಗಾರ ಅಥವಾ ನೆಕ್ಲೆಸ್ ಇದೆ ಎಂದು ಅವರಿಗೆ ಹೇಗೆ ಗೊತ್ತು? ಹೇಗೆ ಗೊತ್ತಂತೀರಾ? ಹೇಗೆ ಗೊತ್ತಂದ್ರೆ ಬುದ್ಧಿ ಕೆಟ್ಟವಳಾಗಿ ನಾನೇ ಎಲ್ಲವನ್ನು ತೋರಿಸಿದೆ. ಈಗ ಅನುಭವಿಸು. ನೀವೇ ತೋರಿಸಿದ್ರಿ. ಅರ್ಥವಾಯ್ತಾ? ಬಹಳ ಸಂದರ್ಭಗಳಲ್ಲಿ ಬಡಾಯಿ ಕೊಚ್ಚಿಕೊಂಡು ನಮಗಿರುವುದೆಲ್ಲವನ್ನು ಕೂಡ ಇತರರಿಗೆ ತೋರಿಸುವ ಪ್ರಯತ್ನ ಮಾಡ್ತೇವೆ. ಅದು ಅಪಾಯ ಪ್ರಿಯರೇ. ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಸಹೋದರಿ ಬಹಳ ಭಾರವುಳ್ಳವಳಾಗಿ ಬಂದಳು. ಬಹಳ ಭಾರವುಳ್ಳವಳಾಗಿ ಬಂದಳು ಅಂದ್ರೆ ಅರ್ಥ ಗೊತ್ತಾ? ಬಹಳ ದೊಡ್ಡ ದೊಡ್ಡ ಕಿವಿ ವಾಲೆ ಇಟ್ಕೊಂಡು ಬಂದಳು. ಮೈ ತುಂಬಾ ಆಭರಣಗಳೇ, ಕೈ ತುಂಬಾ ಬಳೆಗಳೇ. ಹೇಗೆ ಧರಿಸುತ್ತಾಳೋ ಗೊತ್ತಿಲ್ಲ, ಆದ್ರೆ ಬಹಳ ಭಾರವಿತ್ತು. ಎಲ್ಲಿಗೆ ಬಂದಿದ್ದಾಳೆ ಅನ್ನುವಾಗ ಸಭೆಗೆ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬಂದಳು. ಸಭೆಗೆ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬರುವಾಗ ಅಷ್ಟೊಂದು ಬಂಗಾರ ಧರಿಸಿ ಬರೋದು ಅವಶ್ಯಕ ಅಂತೀರಾ? ನೋಡಿ ಆಶ್ಚರ್ಯವೆನಿಸಿತು. ಕೆಲವರಿಗೆ ಅದೇನೋ ತೋರಿಸಿಕೊಳ್ಳಬೇಕು ಎನ್ನುವಂತಹ ಆಸೆ ಇರುತ್ತೆ. ತನಗಿರುವುದೆಲ್ಲವನ್ನು ಒಂದು 4 ಜನ ನೋಡಿ ಅಬ್ಬೋ ಅಂದುಕೊಳ್ಳಬೇಕು, ಆಹಾ ಅಂದುಕೊಳ್ಳಬೇಕು ಎಂದು ತವಕಿಸುತ್ತಾರೆ. ಒಂದು ವೇಳೆ ಈ ತವಕ ನಿಮಗಿರೋದಾದರೆ ಜಾಗ್ರತೆ. ನೋಡುವಂತಹ ಎಲ್ಲರ ಕಣ್ಣುಗಳು ಒಳ್ಳೆಯವುಗಳಲ್ಲ. ನರಮನುಷ್ಯನ ಕಣ್ಣಿಗೆ ಕಲ್ಲಿದ್ದಲಾಗಲಿ ಕಪ್ಪು ಕಲ್ಲಾಗಲಿ ಕರಗಿ ಹೋಗ್ತದಂತೆ. ಜಾಗ್ರತೆ. ಯಾರ್ಯಾರಿಗೆ ಏನೆಲ್ಲ ತೋರಿಸುತ್ತಾ ಇದ್ದೀರೋ ಹಾಗೆ ನೋಡುವಂಥವರು ಒಳ್ಳೆಯವರಾಗಿಲ್ಲದೆ ಇರಬಹುದು. ಹಿಜ್ಕೀಯನಿಗೆ ಯೆಶಾಯ ಹೇಳ್ತಾನೆ, ಅವ್ರು ಏನ್ ಕೇಳಿದ್ದಾರೆ, ಅವ್ರಿಗೆ ಏನ್ ಮಾಡಿದೆ, ಅವ್ರಿಗೆ ಏನೆಲ್ಲ ತೋರಿಸಿದೆ. ಅಜ್ಞಾನದಿಂದ ಹಿಜ್ಕೀಯನು ಹೇಳ್ತಾನೆ, ಎಲ್ಲವನ್ನು ತೋರಿಸಿದೆ. ಫಲಿತವಾಗಿ ಏನಾಯ್ತು? ಯೆಶಾಯ ಏನ್ ಹೇಳ್ತಾನೆ ನೋಡಿ, ನೋಡೋಣ ಬನ್ನಿ. 5ನೇ ವಚನ. ಆಗ ನನ್ನ ಪದಾರ್ಥಗಳಲ್ಲಿ ಯಾವುದೊಂದನ್ನು ಮರೆ ಮಾಡದೆ ಸಮಸ್ತವನ್ನು ಅವರಿಗೆ ನಾನು ತೋರಿಸಿದೆನು. ಆಗ ಯೆಶಾಯ ಹಿಜ್ಕೀಯನಿಗೆ ಹೀಗಂದನು, ಯೆಹೋವನ ಮಾತನ್ನು ಕೇಳು. ಮುಂಬರುವ ದಿನಗಳಲ್ಲಿ ನಿನಗೆ ಏನೂ ಉಳಿಯದಂತೆ ನಿನ್ನ ಮನೆಯಲ್ಲಿರುವ ಸಮಸ್ತವು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾಗಿದ್ದ ಎಲ್ಲವನ್ನೂ ಬಾಬೇಲಿಗೆ ಒಯ್ಯಲ್ಪಡುವ ದಿನ ಬರುವುದು ಎಂದು ಸೇನಾಧೀಶ್ವರನಾದ ಯೆಹೋವನು ಹೇಳುತ್ತಾನೆ ಅಂದನು. ಅಯ್ಯೋ ಮೂರ್ಖನೇ, ಎಂಥ ಕೆಲಸ ಮಾಡಿದೆ. ನಿನಗಿರುವ ಸಮಸ್ತವನ್ನೆಲ್ಲ ತೋರಿಸಿದ್ಯಾ? ಹೌದು, ಎಲ್ಲವನ್ನೂ ತೋರಿಸಿದೆ. ನೀನು ಏನೆಲ್ಲ ಹೊಂದಿಕೊಂಡಿದೆಯೋ, ಎಷ್ಟು ಅಮೂಲ್ಯವಾದ ವಸ್ತುಗಳನ್ನೆಲ್ಲ ಹೊಂದಿಕೊಂಡಿದೆಯೋ ನಿನ್ನ ಶತ್ರುವಿಗೆ ತೋರಿಸಿದೆ. ಅವ್ರು ಏನ್ ಮಾಡ್ಲಿಕ್ಕಿದ್ದಾರೆ ಗೊತ್ತಾ? ಒಂದು ಕಾಲ ಬರ್ಲಿಕ್ಕಿದೆ, ನಿನಗಿರುವ ಸಮಸ್ತವನ್ನು, ನೀನು ತೋರಿಸಿರುವ ಸಮಸ್ತವನ್ನು ಅವರು ದೋಚಿಕೊಂಡು ಹೋಗ್ಲಿಕ್ಕಿದ್ದಾರೆ, ಸುಲ್ಕೊಂಡು ಹೋಗುತ್ತಾರೆ. ಆ ಸಹೋದರಿ ಬಗ್ಗೆ ಹೇಳ್ದೇನಲ್ಲವೇ, ಬಹಳ ಭಾರವುಳ್ಳವಳಾಗಿ ಬಂದಳೆಂದು. ಆಕೆಗಿರುವ ವೈಯಕ್ತಿಕ ಕುಟುಂಬ ಸಮಸ್ಯೆಗಾಗಿ ಪ್ರಾರ್ಥಿಸು ಅಂದಾಗ ಪ್ರಾರ್ಥಿಸಿದೆ. ಆದರೆ ನನಗೊಂದು ಪ್ರಶ್ನೆ ಇತ್ತು, ಯಾಕೆ ತಾನೇ ಇಷ್ಟೊಂದು ಬಂಗಾರ ಧರಿಸಿ ಈಕೆ ಊರೆಲ್ಲ ತಿರುಗಾಡ್ತಿದ್ದಾಳೆ? ಇದು ಅಪಾಯವಲ್ಲವೋ ಎಂದು ನನಗೇ ಅನಿಸಿತು. ಕೆಲವು ದಿನಗಳಾದ ನಂತರ ಅದೇ ಸಹೋದರಿ ಬಹಳ ಹಗುರವಾಗಿ ಬಂದಳು. ಪ್ರಿಯರೇ, ನಿಮ್ಮಲ್ಲಿ ಅನೇಕರಿಗೆ ಅರ್ಥವಾಯ್ತು ಅಂದ್ಕೊಳ್ತೇನೆ. ಅದೇ ಸಹೋದರಿ ಮತ್ತೆ ಬಂದಳು. ಪ್ರಿಯರೇ, ಹೇಗೆ ಬಂದಳು ಗೊತ್ತಾ? ಲಬೋ ದಿಬೋ ಅನ್ನುತ್ತಾ, ಲಬೋ ದಿಬೋ ಅನ್ನುತ್ತಾ ಬಂದಳು. ಪ್ರಿಯರೇ, ಬಹಳ ಹಗುರವಾಗಿ ಬಂದಳು. ಮುಂಚೆ ಏನೋ ಬಹಳ ಭಾರವುಳ್ಳವಳಾಗಿ ಬಂದವಳು ಈಗ ಹಗುರವಾಗಿ ಓಡೋಡಿ ಬಂದಳು. ಏನಮ್ಮ ಮತ್ತೆ ಬಂದ್ರಿ ಅಲ್ಲವೇ? ಎಲ್ಲ ಹೋಯ್ತು ಬ್ರದರ್, ಎಲ್ಲವೂ ಹೋದವು ಬ್ರದರ್. ಏನ್ ಹೋದುವಮ್ಮ? ಎಲ್ಲಾ ಬಂಗಾರ ಹೊರಟೋಯ್ತು ಬ್ರದರ್. ಹೋಗದಿದ್ರೆ ಏನಾಗುತ್ತೆ ಹೇಳಿ? ಅಷ್ಟು ಅವಶ್ಯಕತೆ ಇತ್ತಾ? ಯಾರು ತಕೊಂಡು ಹೋದ್ರು ಅಂತ ಗೊತ್ತಿಲ್ಲ ಬ್ರದರ್. ನಾನಿಲ್ಲದ ಸಮಯದಲ್ಲಿ ಮನೆಯೊಳಗಡೆ ಬಂದು ಎಲ್ಲ ತಕೊಂಡು ಹೋದ್ರು ಬ್ರದರ್.
ಕನಿಷ್ಠ ಕಿವಿಯ ವಾಲೆ ಕೂಡ, ಮೂಗತ್ತಿ ಕೂಡ ಬಿಟ್ಟು ಬಿಡಲಿಲ್ಲ ಬ್ರದರ್. ಎಲ್ಲ ತಕೊಂಡು ಹೋದ್ರು ಬ್ರದರ್. ಎಷ್ಟ್ ದೋಚಿಕೊಳ್ಳುವವರು ಬಿಡುತ್ತಾರೋ ಹೇಳಿ ಫ್ರೆಂಡ್ಸ್. ಆ ಸಹೋದರಿ ಈಗ ಅಳುತ್ತಾ ಇದ್ದಳು. ಆಕೆ ಏನೆಲ್ಲಾ ತೋರಿಸಿದಳು ಅದನ್ನೆಲ್ಲಾ ಕಳ್ಕೊಂಡಳು. ಕೇಳ್ತಿದ್ದೀರಾ ಸಹೋದರಿ? ಬಡಾಯಿ ಕೊಚ್ಕೊಳ್ಬಾರ್ದು. ನಿಮಗಿರುವುದನ್ನು ತೋರಿಸುವುದಕ್ಕಾಗಿ, ನೀವು ಸಂಪಾದಿಸಿದ್ದನ್ನು ತೋರಿಸಿಕೊಳ್ಳುವುದಕ್ಕಾಗಿ ಜಂಬ ಕೊಚ್ಕೊಳ್ಬಾರ್ದು. ಕೆಲವರು ಬಾಯಿ ತೆರೆದು ಹೇಳುತ್ತಾರೆ, ಮೊನ್ನೆ ನಮ್ಗೆ 20 ಲಕ್ಷ ಬಂತು, ಮೊದಲು 30 ಲಕ್ಷ ಇತ್ತು, ಒಟ್ಟಿಗೆ ಈಗ 50 ಲಕ್ಷ ಇದೆ, ಆ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೇನೆ ಎಂದು ಪಾಪ ಬಹಳ ಸಂತೋಷದಿಂದ ತಮ್ಮ ಸ್ನೇಹಿತರಿಗೆ ಹಂಚಿಕೊಳ್ತಾರೆ. ಆ ಸ್ನೇಹಿತನಿಗೊಂದು ಆಲೋಚನೆ ಬರುತ್ತೆ, ನಾಳಿನ ದಿನ ಸಾಲ ಕೇಳಬೇಕಾದಾಗ ಎಷ್ಟು ಕೇಳಬೇಕೆಂದು ಒಂದು ಫಿಗರ್ ಕೂಡ ಅವನಿಗೆ ಗೊತ್ತಾಗುತ್ತೆ. ಇವನೇನೋ 50 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾನೆ. ಆ ಸ್ನೇಹಿತನು ನಂತರ ಬಂದು ಹೇಳ್ತಾನೆ, ಒಂದು 30 ಲಕ್ಷ ನನಗೆ ಸಾಲ ಕೊಡಬಹುದಲ್ಲವೇ? 6 ತಿಂಗಳಲ್ಲಿ ಆ 30 ಲಕ್ಷಕ್ಕೆ ಮತ್ತೊಂದು 10 ಲಕ್ಷ ಸೇರಿಸಿ 40 ಲಕ್ಷ ಕೊಡ್ತೇನೆ. 6 ತಿಂಗಳಲ್ಲೇ 30 ಲಕ್ಷ 40 ಲಕ್ಷ ಆಗುತ್ತೆ ಅಂದ್ರೆ ಯಾವ್ದಾದ್ರು ವ್ಯಾಪಾರದಲ್ಲಿ ಸಾಧ್ಯ ಆಗುತ್ತಾ? ಒಮ್ಮೆ ಆಲೋಚಿಸು. ನಿಜವೇ ಅಲ್ಲವೋ ಅಂದುಕೊಂಡು ನಂಬಿ ಆ ಸ್ನೇಹಿತನಿಗೆ 30 ಲಕ್ಷ ಕೊಡ್ತಾನೆ. ನಂತರ ಸ್ನೇಹಿತನು ಕಾಣಿಸಲ್ಲ, ಸೆಲ್ ಫೋನ್ ಸ್ವಿಚ್ ಆಫ್ ಬರುತ್ತೆ. ಆದರೆ ಬ್ಯಾಂಕ್ ಅಲ್ಲಿ 50 ಲಕ್ಷ ಇರುವ ಸಂಗತಿ ಆ ವ್ಯಕ್ತಿಗೆ ಯಾರು ಹೇಳಿದ್ರು? 30 ಲಕ್ಷ ಕೇಳಬಹುದೆಂಬ ಆಸೆ ಅವನಿಗೆ ಯಾರು ಹುಟ್ಟಿಸಿದ್ರು? ನೀವೇ ಅಲ್ಲವೋ? ಸಹೋದರ ಸಹೋದರಿಯರೇ, ಅಮಾಯಕರಂತೆ ಜೀವಿಸಬೇಡಿರಿ. ಹಿಜ್ಕಿಯ ಅಮಾಯಕನಾಗಿ ಜೀವಿಸಿದ, ತನಗಿರುವುದೆಲ್ಲವನ್ನು ತೋರಿಸಿಕೊಡುತ್ತಾನೆ. ಅದಕ್ಕೆ ಯೆಶಾಯ ಹೇಳ್ತಾನೆ, ನಿನ್ಗೇನೆಲ್ಲ ಇತ್ತೋ ಎಲ್ಲವನ್ನೂ ತೋರಿಸಿದೆ, ಅದು ಈಗ ದೋಚಿಕೊಳ್ಳಲ್ಪಡುತ್ತೆ. ಒಂದು ದಿನ ಬಂದೇ ಬಿಟ್ಟಿತ್ತು ಪ್ರಿಯರೇ. 100 ವರ್ಷಗಳ ನಂತರ ಬಾಬೆಲ್ ದೇಶ ಪರಿಪಾಲಿಸುವ ನೆಬೂಕದ್ನೆಚ್ಚರನು ಅಕಸ್ಮಾತ್ ಆಗಿ ಬರುತ್ತಾನೆ. ಬಂದು ಆ ಯೆರೂಸಲೇಮಿನಲ್ಲಿರುವ ಆ ದಿನ ಆ ದೂತರು ನೋಡಿರುವ ಸಮಸ್ತವನ್ನೆಲ್ಲ ದೋಚಿಕೊಂಡು ಹೋಗ್ತಾನೆ. ಹಾಗೆ ದೋಚಿಕೊಂಡು ಹೋಗುವುದಕ್ಕಿಂತ ಮುಂಚೆ ದೇವರು ಕನಿಕರವುಳ್ಳವರಾಗಿರೋದ್ರಿಂದ ದೇವರೇನ್ ಮಾಡುತ್ತಾರೆ ಗೊತ್ತಾ? ಯೆರೆಮೀಯ ಪ್ರವಾದಿಯ ಮೂಲಕವೂ ಕೂಡ ತಿಳಿಯಪಡಿಸುತ್ತಾರೆ, ಶತ್ರು ಬರ್ಲಿಕ್ಕಿದ್ದಾನೆ, ಅಪಾಯ ಬರ್ಲಿಕ್ಕಿದೆ, ನಿಮಗಿರುವ ಸಮಸ್ತವೂ ದೋಚಿಕೊಳ್ಳಲ್ಪಡ್ತದೆ ಎಂದು ಎಚ್ಚರಿಸುತ್ತಾನೆ. ಯೆರೆಮೀಯನ ಪುಸ್ತಕ 25ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಯೋಷೀಯನ ಮಗನು ಯೆಹೂದದ ಅರಸನು ಆದ ಯೆಹೋಯಾಕೀಮನ ಆಳಿಕೆಯ 4ನೆಯ ವರ್ಷದಲ್ಲಿ, ಅಂದರೆ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ 1ನೇ ವರ್ಷದಲ್ಲಿ, ಯೆಹೂದ್ಯರೆಲ್ಲರ ವಿಷಯವಾಗಿ, ಪ್ರಜೆಗಳೆಲ್ಲರ ಕುರಿತಾಗಿ ಪ್ರವಾದಿಯಾದ ಯೆರೆಮೀಯನಿಗುಂಟಾದ ದೈವೋಕ್ತಿ. ಪ್ರವಾದಿಯಾದ ಯೆರೆಮೀಯ ಸಕಲ ಯೆಹೂದ್ಯರಿಗೂ ಯೆರೂಸಲೇಮಿನ ಸಮಸ್ತ ನಿವಾಸಿಗಳಿಗೂ ಆ ವಾಕ್ಯವನ್ನು ಪ್ರಕಟಿಸಿದನು. ಆಮೋನನ ಮಗನು ಯೆಹೂದದ ಅರಸನು ಆದ ಯೋಷೀಯನ ಆಳಿಕೆಯ 13ನೆಯ ವರ್ಷದಿಂದ ಈ ದಿನದವರೆಗೆ 23 ವರ್ಷಗಳಿಂದ ಯೆಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸುತ್ತಿದ್ದಾನೆ. ಅದನ್ನು ನಾನು ನಿಮಗೆ ಸಾವಕಾಶ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ, ಆದರೆ ನೀವು ಅದಕ್ಕೆ ಕಿವಿ ಕೊಡಲಿಲ್ಲ. 23 ವರ್ಷಗಳವರೆಗೂ ಸಾವಕಾಶ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ. ಪ್ರಜೆಗಳಿಗೆ ಪ್ರಕಟಿಸಿದೆ, ಪರಿಪಾಲನೆ ಮಾಡುವವರಿಗೆ ಪ್ರಕಟಿಸಿದೆ. ಶತ್ರು ಬರ್ಲಿಕ್ಕಿದ್ದಾನೆ, ನಿಮಗಿರುವ ಸಮಸ್ತವನ್ನು ದೋಚಿಕೊಂಡು ಹೋಗ್ಲಿಕ್ಕಿದ್ದಾನೆ, ನಿಮ್ಮ ಜೀವಿತ ತಿದ್ದುಕೊಳ್ಳಿರಿ ಎಂದು ಹೇಳಿದ ಮಾತು ಕೇಳಲಿಲ್ಲ, ಲೆಕ್ಕಿಸಲೇ ಇಲ್ಲ. ಅಷ್ಟೇ ಅಲ್ಲ, ದೇವರು ತನ್ನ ಪ್ರವಾದಿಗಳ ಮೂಲಕ ಎಷ್ಟು ಆಕ್ಯುರೇಟ್ ಆಗಿ ಯಾರು ಬರ್ಲಿಕ್ಕಿದ್ದಾರೆಂದು, ಯಾರು ದಾಳಿ ಮಾಡ್ಲಿಕ್ಕಿದ್ದಾರೆಂದು, ದಾಳಿ ಮಾಡಲು ಬರುವ ವ್ಯಕ್ತಿ ಏನೆಲ್ಲ ದೋಚಿಕೊಂಡು ಹೋಗ್ಲಿಕ್ಕಿದ್ದಾನೆಂದು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಪ್ರಿಯರೇ. 8ನೇ ವಚನ, ಇಲ್ಲವೇ 7ನೇ ವಚನ ಕೂಡ. ಇದರಲ್ಲಿರುವ ಕಾರಣ ಕೂಡ ತಿಳಿದುಕೊಳ್ಳೋಣ. ನೀವು 6ನೇ ವಚನ ನೋಡುವಾಗಲೂ ಕೂಡ ಅರ್ಥವಾಗುತ್ತೆ. ನೀವು ನಿಮ್ಮ ಕೈ ಕೆಲಸದ ನಿಮಿತ್ತ ನನಗೆ ಕೋಪ ಹುಟ್ಟಿಸದಂತೆ ನಾನು ನಿಮಗೆ ಯಾವ ಕೇಡನ್ನು ಮಾಡದ ಹಾಗೆ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡಿರಿ, ಅವುಗಳಿಗೆ ನಮಸ್ಕಾರ ಮಾಡುವುದನ್ನು ಬಿಡಿರಿ. ನೀವೆಲ್ಲರೂ ನಿಮ್ಮ ನಿಮ್ಮ ಕೆಟ್ಟ ಮಾರ್ಗಗಳನ್ನು, ದುಷ್ಟ ಕ್ರಿಯೆಗಳನ್ನು ಬಿಟ್ಟು ಯೆಹೋವನು ನಿಮಗೂ ನಿಮ್ಮ ಪೂರ್ವಿಕರಿಗೂ ನಿತ್ಯ ನಿವಾಸವಾಗಿ ಅನುಗ್ರಹಿಸಿರುವ ದೇಶದಲ್ಲಿ ನೀವು ನಿವಾಸಿಸುವಿರಿ ಎಂದು ಹೇಳುವುದಕ್ಕಾಗಿ ಯೆಹೋವನು ಸಾವಕಾಶ ಮಾಡದೆ ಪ್ರವಾದಿಗಳಾದ ತನ್ನ ಸೇವಕರನ್ನೆಲ್ಲ ನಿಮ್ಮ ಬಳಿಗೆ ಕಳುಹಿಸಿದಾಗ ನೀವು ಕಿವಿಗೊಡಲಿಲ್ಲ, ಕೇಳುವುದಕ್ಕೂ ಕೂಡ ನೀವು ಮನಸ್ಸು ಮಾಡಲಿಲ್ಲ. ಯಾವ ಬಾಧೆ ನಿಮ್ಮ ಜೀವಿತದಲ್ಲಿರಬಾರದೆಂದು ನಾನು ಆಶಿಸಿದೆ, ಯಾವ ಬಾಧೆಯೂ ಇಲ್ಲದಂತೆ
ನೀವು ಜೀವಿಸಬೇಕು ಎಂದು ನಾನು ಆಶಿಸಿದೆ. ಯೆಹೋವನು ನಿಮಗೂ ನಿಮ್ಮ ಪಿತೃಗಳಿಗೂ ನಿತ್ಯ ನಿವಾಸವಾಗಿ ದಯಪಾಲಿಸಿರುವ ದೇಶದಲ್ಲಿ ನಿವಾಸಿಸುವಿರಿ ಎಂದು ದೇವರು ಹೇಳುತ್ತಾರೆ. ಕ್ಷೇಮವಾಗಿ ವಾಸಿಸುತ್ತೀರಿ. ನೀವು ಎಲ್ಲಿ ವಾಸವಾಗಿದ್ರು ಸಹ ಸಾವಕಾಶ ಮಾಡದೆ ದೇವರು ತನ್ನ ಪ್ರವಾದಿಗಳನ್ನು ಕಳುಹಿಸಿ ಎಚ್ಚರಿಸುತ್ತಾ ಬಂದ್ರು. ಮನಸ್ಸು ಬದಲಾಯಿಸಿಕೊಳ್ಳಲು, ಬದುಕು ಮಾರ್ಪಡಿಸಿಕೊಳ್ಳಲು, ನೀವು ನಿಮ್ಮ ಜೀವಿತ ಮಾರ್ಪಡಿಸಿಕೊಳ್ಳಲು. ನೀವು ಮಾಡುವ ಕೆಲಸಗಳು ಸರಿಯಾಗಿಲ್ಲ, ನಿಮ್ಮ ಪದ್ಧತಿಗಳು ಸರಿಯಾಗಿಲ್ಲ, ನಿಮ್ಮ ಪ್ರವರ್ತನೆ ಸರಿಯಾಗಿಲ್ಲ. ಎಲ್ಲಿ ನೋಡಿದರೂ ಪಾಪವು ಹೆಚ್ಚಾಗುತ್ತಾ ಇದೆ. ಮಾರ್ಪಡಿಯಿರಿ, ಬದುಕನ್ನು ಮಾರ್ಪಡಿಸಿಕೊಳ್ಳಿರಿ, ದೇವರ ಮಾತನ್ನು ಕೇಳಿರಿ. ಎಷ್ಟೇ ಹೇಳಿದ್ರು ಅವರು ದೇವರ ಮಾತು ಕೇಳಲಿಲ್ಲ, ಲೆಕ್ಕಿಸಲೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನಿಮ್ಮನ್ನು ಶಿಕ್ಷಿಸುವಂಥದ್ದು ದೇವರಿಗೆ ಇಷ್ಟ ಇಲ್ಲವೇ ಇಲ್ಲ. ನಿಮ್ಮನ್ನು ರೋಗದಿಂದ ಪಡೆಯುವಂಥದ್ದು ಆತನಿಗೆ ಇಷ್ಟವೇ ಇಲ್ಲ. ಆರ್ಥಿಕ ಸಮಸ್ಯೆದಿಂದ ನಿಮ್ಮನ್ನು ನರಳುವಂತೆ ಮಾಡುವುದು ಆತನಿಗೆ ಉದ್ದೇಶವೇ ಇಲ್ಲ. ಈ ದಿನ ನಿಮಗಿರುವ ಸಮಸ್ಯೆ ಏನೆಂದು, ಕಷ್ಟವೇನೆಂದು, ನಿಮ್ಮ ಕಣ್ಣೀರಿಗೆ ಕಾರಣ ಏನೆಂದು ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಮಲ್ಲಿರುವ ಲೋಪವೇ, ನಿಮ್ಮಲ್ಲಿರುವ ಪಾಪವೇ, ನಿಮ್ಮಲ್ಲಿರುವ ಶರೀರ ಕಾರ್ಯಗಳೇ ಈ ದಿನ ನಿಮ್ಮನ್ನು ಈ ಸ್ಥಿತಿಗೆ ತಂದಿರೋದು ವಾಸ್ತವವಲ್ಲವೋ? ಎಷ್ಟೋ ಸಾರಿ ದೇವರು ನಿಮ್ಮನ್ನು ಅನೇಕ ರೀತಿಯಲ್ಲಿ ಎಚ್ಚರಿಸಿದ್ದಾರೆ. ನಮ್ಮಂತಹ ಸೇವಕರ ಮೂಲಕ ನೀವು ಮಾಡುತ್ತಿರುವ ತಪ್ಪುಗಳಿಗಾಗಿ, ಪಾಪಿಷ್ಟ ಕಾರ್ಯಗಳಿಗಾಗಿ ದೇವರು ಎಚ್ಚರಿಸಿದ್ದಾರೆ. ಅದು ಕ್ಷೇಮವಲ್ಲವೆಂದು, ಒಳ್ಳೆಯದಲ್ಲವೆಂದು, ಶಿಕ್ಷೆ ಬರ್ಲಿಕ್ಕಿದೆ ಎಂದು, ಅದನ್ನು ನೀವು ಸಹಿಸಲಾರಿರಿ ಎಂದು ದೇವರು ಎಷ್ಟೇ ಸಾರಿ ಹೇಳಿದ್ರು ನೀವು ಲೆಕ್ಕಿಸಲಿಲ್ಲ. ಫ್ರೆಂಡ್ಸ್, ಕೇಳ್ತಾ ಇದ್ದೀರಾ? 100 ವರ್ಷಗಳ ಹಿಂದೆ ಯೆಶಾಯ ಇದನ್ನು ಪ್ರವಾದಿಸಿದ. ಶಿಕ್ಷಿಸಲಿಕ್ಕಿದ್ದಾರೆ ದೇವರು. ಬಾಬೇಲಿನ ನೆಬೂಕದ್ನೆಚ್ಚರನು ಬರ್ಲಿಕ್ಕಿದ್ದಾನೆ, ನಿಮಗಿರುವ ಸಮಸ್ತವನ್ನು ದೋಚಿಕೊಂಡು ಹೋಗ್ತಾನೆ. ಅಂದ್ರೂ ಬುದ್ಧಿ ತಂದುಕೊಳ್ಳಲಿಲ್ಲ, ಬದುಕು ಮಾರ್ಪಡಿಸಿಕೊಳ್ಳಲಿಲ್ಲ. ಯೆರೆಮೀಯ ಹೇಳ್ತಾನೆ, ಸಾವಕಾಶ ಮಾಡದೆ ನಿಮ್ಮ ಪ್ರವರ್ತನೆ ಮಾರ್ಪಡಿಸಿಕೊಳ್ಳಿರೆಂದು, ಪದ್ಧತಿ ಮಾರ್ಪಡಿಸಿಕೊಳ್ಳಿರೆಂದು, ನಿಮ್ಮ ಪಾಪಿಷ್ಟ ಮಾರ್ಗಗಳನ್ನು ಬಿಟ್ಟು ಬಿಡಿರಿ ಎಂದು ಹೇಳುತ್ತಾ ಬಂದರು. ನೀವು ಕೇಳಲಿಲ್ಲ. ಅದಕ್ಕೆ ಏನಾಯ್ತು? 7ನೇ ವಚನ, ಆದರೆ ನಿಮಗೆ ಬಾಧೆ ಉಂಟಾಗುವುದಕ್ಕಾಗಿ ನಿಮ್ಮ ಕೈ ಕೆಲಸಗಳಿಂದ ನನ್ನನ್ನು ರೇಗಿಸಿ ನನ್ನ ಮಾತು ಕೇಳಲಿಲ್ಲವೆಂದು ಯೆಹೋವನು ಅನ್ನುತ್ತಾನೆ. ನನಗೆ ಬೇಸರಗೊಳಿಸಿದಿರಿ ನಿಮ್ಮ ಪಾಪಿಷ್ಟ ಕಾರ್ಯಗಳಿಂದ, ನನಗೆ ಕೋಪ ಹುಟ್ಟಿಸಿದಿರಿ ನೀವು ಹಾಕಿರುವ ವೇಷಗಳಿಂದ. ಅದಕ್ಕಾಗಿಯೇ 8ನೇ ವಚನ, ಸೇನಾಧೀಶ್ವರನಾದ ಯೆಹೋವನ ಈ ನುಡಿಯನ್ನು ಕೇಳಿರಿ. ನೀವು ನನ್ನ ಮಾತನ್ನು ಕೇಳಲಾರದ ಕಾರಣ ಇಗೋ, ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಸಿ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರನ್ನು ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಈ ಸಕಲ ಜನಾಂಗಗಳ ಮೇಲೂ ಬೀಳಿಸುವೆನು. ಈ ಜನರನ್ನು ಶಾಪಗ್ರಸ್ತರನ್ನಾಗಿಯೂ ವಿಸ್ಮಯಾಸ್ಪದವಾಗಿಯೂ ಅಪಹಾಸ್ಯಾಸ್ಪದವಾಗಿಯೂ ಎಂದೆಂದಿಗೂ ಹಾಳಾದವರನ್ನಾಗಿ ಮಾಡುವೆನು. ಹರ್ಷ ಸಂಭ್ರಮಗಳ ಧ್ವನಿಯನ್ನು, ವಧುವರರ ಸ್ವರವನ್ನು, ಬೀಸುವ ಕಲ್ಲಿನ ಸದ್ದನ್ನು, ದೀಪದ ಬೆಳಕನ್ನು ನಾನು ನಿಲ್ಲಿಸಿ ಬಿಡುವೆನು. ಏನಂತೆ? ಅವರಲ್ಲಿ ಇರದಂತೆ ಮಾಡುವೆನು. ಈ ದೇಶವೆಲ್ಲವೂ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೇಲಿನ ಅರಸನ ಅಡಿಯಾಳುಗಳಾಗಿ ಬಿದ್ದಿರುವವು. ಯೆಹೋವನ ನುಡಿ ಇದೆ. 70 ವರ್ಷಗಳ ತರುವಾಯ ಅವರ ದೋಷಗಳ ನಿಮಿತ್ತವಾಗಿ ನಾನು ಬಾಬೇಲಿನ ಅರಸನನ್ನು, ಅವನ ಜನರನ್ನು, ಕಸ್ದೀಯರ ದೇಶವನ್ನು ಶಿಕ್ಷಿಸುವೆನು. ಕೇಳ್ತಿದ್ದೀರಾ? ಅವರು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ದೇವರು ಸಾವಕಾಶ ಮಾಡದೆ ತನ್ನ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದರೂ ಸಹ ಕೇಳೋರೆಲ್ಲಿದ್ದಾರೆ ಪ್ರಿಯರೇ? ವಿಧೇಯರಾಗೋರೆಲ್ಲಿದ್ದಾರೆ? ಲಕ್ಷಿಸೋರೆಲ್ಲಿದ್ದಾರೆ? ಪಶ್ಚಾತ್ತಾಪ ಪಡೋರೆಲ್ಲಿದ್ದಾರೆ? ಕೊನೆಗೆ ದೇವರು ನೋಡಿ ನೋಡಿ ತಾಳಲಾರದೆ 100 ವರ್ಷಗಳವರೆಗೂ ತನ್ನ ಪ್ರವಾದಿಗಳ ಮೂಲಕ ಎಚ್ಚರಿಸಿದರು. ಈ ಜನರಲ್ಲಿ ಮಾರ್ಪಡುವಿಕೆ ಬರಲಿಲ್ಲ ಪ್ರಿಯರೇ. 23 ವರ್ಷಗಳಿಂದ ಪ್ರವಾದಿಯಾದ ಯೆರೆಮೀಯನು ಪ್ರತಿದಿನ ಎಚ್ಚರಿಸಿದ್ರು ಸಹ ಯಾರೂ ಆ ಎಚ್ಚರಿಕೆ ಲಕ್ಷಿಸಲೇ ಇಲ್ಲ. ಇನ್ನು ದೇವರು ಒಂದು ನಿರ್ಣಯಕ್ಕೆ ಬರ್ತಾರೆ. ಅದಕ್ಕಾಗಿ ಗೊತ್ತಾ? ಶಿಕ್ಷಿಸುವುದಕ್ಕಾಗಿ. ಎಷ್ಟು ಕಾಲ ದೇವರು ಶಿಕ್ಷಿಸುತ್ತೇನೆ ಅನ್ನುತ್ತಾರೆ ಗೊತ್ತಾ? 70 ವರ್ಷ. 7 ಸಂಪೂರ್ಣತೆಗೆ ಸೂಚನೆಯಾಗಿದೆ. ಸಂಪೂರ್ಣವಾಗಿ ನಾನು ಶಿಕ್ಷಿಸುತ್ತೇನೆ. ಮತ್ತೊಂದು ಸಾರಿ ಈ ಸಮಯದಲ್ಲಿ ಜ್ಞಾಪಕಗೊಳಿಸುತ್ತೇನೆ, ಕೇಳಿರಿ ಸಹೋದರ ಸಹೋದರಿಯರೇ. ನಿಮ್ಮನ್ನು ಶಿಕ್ಷಿಸುವುದರಲ್ಲಿ ದೇವರು ಸಂತೋಷಿಸುವುದಿಲ್ಲ. ನಿಮ್ಮನ್ನು ದಂಡಿಸುವುದರಲ್ಲಿ ದೇವರು ಸಂತೋಷಿಸುವುದಿಲ್ಲ. ಆದರೆ ಈ ದಿನ ನಿಮಗಿರುವಂತಹ ದೀನ ಸ್ಥಿತಿಗೆ, ಹೀನ ಸ್ಥಿತಿಗೆ
ಬಲಹೀನ ಸ್ಥಿತಿಗೆ ಕಾರಣ ನಿಮ್ಮ ಪಾಪವಾಗಿದೆ. ದೇವ್ರು ಎಷ್ಟೇ ಸಾರಿ ನಿಮ್ಮನ್ನು ಗದರಿಸಿದ್ರು ನೀವು ಮಾತು ಕೇಳಲಿಲ್ಲ, ಅದಕ್ಕೆ ಈ ರೋಗ ಬಂತು. ಎಷ್ಟೇ ಸಾರಿ ದೇವರು ನಿಮ್ಮನ್ನು ಗದರಿಸಿದ್ರು ಸಹ ನೀವು ವಿಧೇಯರಾಗ್ಲಿಲ್ಲ, ಅದಕ್ಕೆ ನಿಮ್ಮ ಜೀವಿತ ಕುಸಿದು ಬಿದ್ದಿದೆ. ಆರ್ಥಿಕವಾಗಿ ಕುಸಿದು ಬಿದ್ದಿದೆ, ಮಾನಸಿಕವಾಗಿ ಕುಸಿದು ಬಿದ್ದಿದೆ. ಇರುವ ಉದ್ಯೋಗವೂ ಕೂಡ ಕಳೆದುಕೊಂಡಿದ್ದೀರಿ. ವ್ಯಾಪಾರ ಈಗ ಮುಚ್ಚಲ್ಪಟ್ಟಿದೆ. ಕೈಯಲ್ಲಿ ನಯಾ ಪೈಸವಿಲ್ಲದೆ ಒದ್ದಾಡುತ್ತಾ ಇದ್ದೀರಿ. ಕುಟುಂಬ ಕೂಡ ಪೋಷಿಸಿಕೊಳ್ಳಲಿಕ್ಕಾಗದೆ ನರಳಾಡುತ್ತಾ ಇದ್ದೀರಿ. ಮಕ್ಕಳಿಗೂ ಕೂಡ ಓದಿಸ್ಲಿಕ್ಕಾಗದೆ ಈ ದಿನ ಕಂಡವರ ಬಳಿಗೆಲ್ಲ ಹೋಗಿ ಕೊಡಿರಿ ಎಂದು ಕೈ ಚಾಚುತ್ತಿದ್ದೀರಿ. ಈಗ ಎಷ್ಟು ಕಾಲ ಜೀವಿಸ್ತೀರಿ? ಅದೇ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆ ಗೊತ್ತಾ? ಯಾರನ್ನೇ ಆಗ್ಲೇ ಶಿಕ್ಷಿಸುವುದಕ್ಕಿಂತ ಮುಂಚೆ ಒಂದು ಅವಕಾಶ ಕೊಡ್ತಾರೆ. ಎದಕ್ಕಾಗಿ? ಪಶ್ಚಾತ್ತಾಪ ಪಡುವುದಕ್ಕಾಗಿ, ಅವರು ತಮ್ಮ ಜೀವಿತ ಮಾರ್ಪಡಿಸಿಕೊಳ್ಳುವುದಕ್ಕಾಗಿ. ಆದಾಮನೇ ಬೇಡವೆಂದ ಹಣ್ಣನ್ನು ತಿಂದಿದೀಯಾ? ದೇವರಿಗೆ ಗೊತ್ತು ಆದಾಮನು ಹಣ್ಣು ತಿಂದಾನೆಂದು. ಮತ್ತ್ಯಾಕೆ ಪ್ರಶ್ನಿಸಿದ್ದಾರೆ ಗೊತ್ತಾ? ಎಲ್ಲಿ ಒಪ್ಪಿಕೊಳ್ತಾನೆಂದು. ಒಪ್ಪಿಕೊಳ್ಳಲಿಲ್ಲ. ಕಾಯಿನನೇ ನಿನ್ನ ಸಹೋದರ ಎಲ್ಲಿ? ದೇವರಿಗೆ ಗೊತ್ತು ಪ್ರಿಯರೇ, ಕಾಯಿನನು ತನ್ನ ಸಹೋದರನಿಗೆ ಕೊಂದು ಹಾಕಿದಾನೆಂದು. ಆದರೂ ಸಹ ಯಾಕೆ ಅರಿಯದವನಂತೆ ದೇವರು ಕಾಯಿನನೇ ನಿನ್ನ ಸಹೋದರ ಎಲ್ಲಿ? ಯಾಕೆ ಈ ಪ್ರಶ್ನೆ ಕೇಳಿದ್ರು ಗೊತ್ತಾ ಪ್ರಿಯರೇ? ಕಾಯಿನನು ಏನಾದರೂ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೋ ಎನ್ನುವುದಕ್ಕಾಗಿ. ಹೀಗೆ ಹೇಳ್ತಾ ಹೋದರೆ ಬೈಬಲ್ನಲ್ಲಿ ಶಿಕ್ಷಿಸುವ ಪ್ರತಿ ಸಾರಿ ದೇವರು ಒಂದು ಅವಕಾಶ ಕೊಟ್ರು. ಅಪೊಸ್ತಲರ ಕೃತ್ಯದಲ್ಲಿ 5ನೇ ಅಧ್ಯಾಯ ವಚನ 1 ಅನಾನಿಯ ಸಫರ್ಯಳಿಗೆ ಅವಕಾಶ ಕೊಡ್ತಾರೆ. ದೇವರಿಗೆ ಅವರು ಹೊಲ ಮಾರಿ ಬಂದ ದುಡ್ಡನ್ನೆಲ್ಲ ಕೊಡಬೇಕೆಂದು ಬಯಸಿದ್ರು. ಮಾರಿದ ನಂತರ ಏನಾಯ್ತೋ ಗೊತ್ತಿಲ್ಲ, ದೇವರಿಗೆ ಅರ್ಧದಷ್ಟೇ ಕೊಡ್ತಾರೆ. ಪೇತ್ರನು ಕೇಳ್ತಾನೆ ಅನಾನಿಯನಿಗೆ, ಅನಾನಿಯ, ನೀವು ಇಷ್ಟೇ ಹಣಕ್ಕೆ ಹೊಲವನ್ನು ಮಾರಿದೀರೋ? ಯಾಕೆ ಗೊತ್ತಿಲ್ಲವೋ ದೇವರಿಗೆ? ಗೊತ್ತು ಪ್ರಿಯರೇ, ತನ್ನ ದಾಸನಿಗೆ ತಿಳಿಯಪಡಿಸಿದ್ದಾರೆ. ಇಷ್ಟಕ್ಕೆ ನಿಮ್ಮ ಹೊಲ ಮಾರಿದೀರೋ ಎಂದು ಪೇತ್ರ ಕೇಳಲು ಕಾರಣ ಏನು ಗೊತ್ತಾ ಪ್ರಿಯರೇ? ಅನಾನಿಯ ಒಪ್ಪಿಕೊಳ್ಳುವುದಕ್ಕಾಗಿ. ಅಯ್ಯ, ಇಷ್ಟೇ ಹಣಕ್ಕಾಗಿ ಮಾರಲಿಲ್ಲ. ನಾವು 10,000 ರೂಪಾಯಿಗೆ ಮಾರಿದೆವು, 5,000 ದೇವರಿಗೆ ಕೊಟ್ಟೆವು. ವಾಸ್ತವದಲ್ಲಿ ಬಂದ ದುಡ್ಡನ್ನೆಲ್ಲ ದೇವರಿಗೆ ಕೊಡ್ತೇ ಬಂದಿದ್ದೆವು. ಆದರೆ ಬುದ್ಧಿ ಕೆಟ್ಟವರಾಗಿ ಅರ್ಧವೇ ಕೊಡ್ತಿದ್ದೇವೆ ಎಂದು ಒಪ್ಪಿಕೊಳ್ತಾರೇನೋ ಎಂದು ದೇವರು ಬಯಸಿದ್ರು. ಆದ್ರೆ ಏನಾಯ್ತು? ಅನಾನಿಯನು ಸಾಯುತ್ತಾನೆ, ಸಫೇರಳು ಸಾಯ್ತಾಳೆ. ಆದರೆ ಅವರಿಬ್ಬರಿಗೂ ಕೂಡ ಅವಕಾಶ ಕೊಡಲಾಯ್ತು. ಅನಾನಿಯನಿಗೂ ಕೇಳ್ತಾನೆ, ಇಷ್ಟೇ ಹಣಕ್ಕಾಗಿ ಮಾರಿದೀರೋ ಎಂದು. ಸಫೇರಳಿಗೂ ಪೇತ್ರನು ಕೇಳ್ತಾನೆ, ಇಷ್ಟೇ ಹಣಕ್ಕಾಗಿ ಮಾರಿದೀರೋ ಎಂದು. ಅವರಿಬ್ಬರು ಸುಳ್ಳು ಹೇಳಿದ್ದಕ್ಕಾಗಿ ಪ್ರಾಣ ಕಳೆದುಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನಿಮ್ಮನ್ನು ಶಿಕ್ಷಿಸುವುದರಲ್ಲಿ, ನಮ್ಮನ್ನು ಶಿಕ್ಷಿಸುವುದರಲ್ಲಿ ದೇವರು ಸಂತೋಷಿಸುವಾತನಲ್ಲ. ಆದ್ರೆ ಶಿಕ್ಷಿಸುವುದಕ್ಕಿಂತ ಮುಂಚೆ ಅನೇಕ ಸಾರಿ ಅನೇಕ ರೀತಿಯಲ್ಲಿ ದೇವರು ನಿಮಗೆ ಅವಕಾಶ ಕೊಡ್ತಾರೆ. ನಿಮ್ಮ ಪಾಪ ಒಪ್ಪಿಕೊಳ್ಳುವುದಕ್ಕಾಗಿ, ಹೇಳಿಕೊಂಡು ಪಶ್ಚಾತ್ತಾಪ ಪಡುವುದಕ್ಕಾಗಿ. ಬಹುಶಃ ಈ ದಿನ ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತಾಡ್ತಿದ್ದಾರೇನೋ. ಏನೆಂದು? ನಿಮ್ಮ ಪಾಪವನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದೇನೆ. ನಿಮ್ಮ ಅವಿಧೇಯತೆ ನೋಡಿ ಬೇಸತ್ತು ಹೋಗಿದ್ದೇನೆ. ಎಷ್ಟು ಸಾರಿ ಹೇಳಿದ್ರು, ಎಷ್ಟೇ ಹೇಳಿದ್ರು ನನ್ನ ಮಾತು ನೀವು ಕೇಳ್ತಾ ಇಲ್ಲ. ನನಗೆ ವಿಧೇಯರಾಗ್ತಾ ಇಲ್ಲ. ನಿಮ್ಮಲ್ಲಿ ಮಾರ್ಪಡುವಿಕೆ ಬರ್ತಿಲ್ಲ. ಅವೇ ಮೂರ್ಖದ ಮಾತುಗಳಿವೆ. ಅದೇ ಹುಚ್ಚು ಚೇಷ್ಟೆ ಮಾಡ್ತಾ ಇದ್ದೀರಿ. ಅದೇ ಕೆಟ್ಟ ನೋಟ ನೋಡ್ತಾ ಇದ್ದೀರಿ. ಅದೇ ಹೊಲಸು ಚಿತ್ರ, ಹೊಲಸು ಸಿನಿಮಾ ನೋಡ್ತಾ ಇದ್ದೀರಿ. ಅದೇ ಜಗಳ ಆಡುವ ಸ್ವಭಾವ, ಅದೇ ಮೂರ್ಖತ್ವ ಇದೆ. ಅದೇ ಅಸೂಯೆ ಇದೆ, ಅದೇ ಕೋಪ ಇದೆ, ಅದೇ ಸುಳ್ಳಿದೆ, ಅದೇ ಮೋಸ ಇದೆ, ಅದೇ ಮಾಯವಿದೆ, ಅದೇ ಅನ್ಯಾಯದ ಸಂಪಾದನೆ ಇದೆ. ನೋಡಿ ನೋಡಿ ನಾನು ತಾಳಲಿಕ್ಕಾಗ್ತಾ ಇಲ್ಲ. ಬಹಳಷ್ಟು ಸಾರಿ ಹೇಳಿದ್ದೇನೆ, ಈಗ ಕೊನೆಯದಾಗಿ ಹೇಳ್ತಿದ್ದೇನೆ. ನೀವು ಮಾರ್ಪಡುವುದಾದರೆ ಒಳ್ಳೆಯದು, ಪಶ್ಚಾತ್ತಾಪ ಪಡುವುದಾದರೆ ಒಳ್ಳೆಯದು. ಆ ದಿನ ಆ ಯಹೂದ್ಯರು ಪಶ್ಚಾತ್ತಾಪ ಪಡಲಿಲ್ಲ. ಯೆರೆಮೀಯನ ಎಚ್ಚರಿಕೆ ಆಗ್ಲಿ, ಯೆಶಾಯನ ಎಚ್ಚರಿಕೆ ಆಗ್ಲಿ ಲಕ್ಷಿಸಲಿಲ್ಲ. ಏನಾಯ್ತು ಗೊತ್ತಾ? ಸಮಸ್ತವನ್ನು ಕಳೆದುಕೊಂಡ್ರು. ಈ ದಿನ ದೀನ ಸೇವಕನಾದ ನನ್ನ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನೀವು ಮಾಡುತ್ತಿರುವ ತಪ್ಪುಗಳಿಗಾಗಿ ದೇವರು ನಿಮ್ಮನ್ನು ಕೂಡ ಎಚ್ಚರಿಸ್ತಿದ್ದಾರೆ. ಬಿಟ್ಟು ಬಿಡಿರಿ. ನೀವು ಮಾಡ್ತಿರುವ ಕೆಟ್ಟ ಕೆಲಸ, ಮಾಡುತ್ತಿರುವ ಪಾಪ ಬಿಟ್ಟು ಬಿಡಿರಿ. ಬಿಟ್ಟು ಬಿಟ್ಟು ಬನ್ನಿರಿ. ನಿಮಗಿರುವ ಅಕ್ರಮ ಸಂಬಂಧ ಬಿಟ್ಟು ಬಿಡಿರಿ. ದೇವರು ನಿಮ್ಮನ್ನು ನೋಡಿ ಯಾವ ಪಾಪವನ್ನು ಮಾಡಬೇಡಿರಿ ಅನ್ನುತ್ತಿದ್ದಾರೋ ಅದನ್ನು ಈ ದಿನವೇ ಬಿಟ್ಟು ಬಿಟ್ರೆ ಒಳ್ಳೆಯದು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿಯೂ ಸ್ಪಷ್ಟವಾಗಿಯೂ ಈ ದಿನ ನಮ್ಮೊಂದಿಗೆ ಮಾತಾಡಿದ್ದೀರಿ. 100 ವರ್ಷಗಳಿಂದ ನೀವು ನಿಮ್ಮ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದರೂ ಸಹ ಕೇಳಲಿಲ್ವಲ್ಲ, ಕಿವಿಗೊಡಲಿಲ್ವಲ್ಲ, ತಮ್ಮ ಜೀವಿತ ತಿದ್ದುಕೊಳ್ಳಲಿಲ್ವಲ್ಲ. 23 ವರ್ಷಗಳವರೆಗೂ ನಿಮ್ಮ ಪ್ರವಾದಿಗಳು ಹೋಗಿ
ಪ್ರಕಟಿಸಿ ಎಚ್ಚರಿಸಿದ್ರು ಲಕ್ಷಿಸಲಿಲ್ವಲ್ಲ. ಫಲಿತವಾಗಿ ಶಿಕ್ಷೆ ಬಂತು, ಭಯಂಕರವಾದ ಶಿಕ್ಷೆ ಬಂತು. 70 ವರ್ಷಗಳವರೆಗೂ ಶಿಕ್ಷೆ ಬಂತು. ದೇವರೇ, ನೀವು ನಮ್ಮ ಮೇಲೆ ದಯ ತೋರಿಸಿ ನಮ್ಮನ್ನು ಎಚ್ಚರಿಸುತ್ತಿರುವಾಗಲೇ ನಮ್ಮನ್ನು ನಾವು ಸರಿಪಡಿಸಿಕೊಂಡ್ರೆ ಒಳ್ಳೆಯದು. ಹಾಗೆ ಮಾಡದಿರುವಲ್ಲಿ ಒಂದು ವೇಳೆ ನೀವು ನಮಗೆ ಸುದೀರ್ಘ ಶಿಕ್ಷೆ ವಿಧಿಸುವುದಾದರೆ, ಸುದೀರ್ಘ ಕಾಲ ಅನಾರೋಗ್ಯ, ಸುದೀರ್ಘ ಕಾಲ ಆರ್ಥಿಕ ತೊಂದರೆಗಳು, ಸುದೀರ್ಘ ಕಾಲ ಪ್ರತಿ ವಿಧವಾದ ಅಸ್ತವ್ಯಸ್ತ, ಆಪತ್ತು, ಅಪಾಯವು ನಮ್ಮ ಮೇಲೆ ಬಂದು ಬೀಳುವುದಾದರೆ ತಾಳಿಕೊಳ್ಳುವ ಶಕ್ತಿ ನಮಗಿಲ್ಲ ದೇವರೇ. 70 ವರ್ಷಗಳ ಶಿಕ್ಷೆ ಅದು ಸಹಿಸಲಾರದ ಶಿಕ್ಷೆಯಾಗಿತ್ತು ದೇವರೇ. ಅಂತಹ ದಿನ ಬರುವ ಮುಂಚೆಯೇ ಪ್ರತಿಯೊಬ್ಬರು ಈ ದಿನ ತಮ್ಮ ಜೀವಿತ ಸರಿಪಡಿಸಿಕೊಳ್ತಿದ್ದಾರೆ, ತಮ್ಮ ಆತ್ಮಿಕತೆಯನ್ನು ಸರಿಪಡಿಸಿಕೊಳ್ತಿದ್ದಾರೆ. ಈ ದಿನ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಂದು ಕುಟುಂಬವನ್ನು ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಮರೆಮಾಡಿ, ನಮ್ಮ ಸೇವೆಗೆ ಬೇಕಾದ ಆಶೀರ್ವಾದವನ್ನು, ನಮ್ಮ ದೇಶಕ್ಕೆ ಬೇಕಾದ ಕ್ಷೇಮವನ್ನು, ನಮ್ಮ ದೇಶದ ರಾಜ್ಯಗಳಿಗೆ ಬೇಕಾದಂತಹ ದೇವರೇ ಆರೋಗ್ಯವನ್ನು ಅನುಗ್ರಹಿಸಿ, ಶೀಘ್ರದಲ್ಲೇ ನಿಮ್ಮ ಸಭೆಯನ್ನು ದೇವರೇ ಉಜ್ಜೀವಗೊಳಿಸಿ, ನಿಮ್ಮ ಸನ್ನಿಧಿಯಲ್ಲಿ ದೇವರೇ ನಿಮ್ಮನ್ನು ಸ್ತುತಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.